ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಲೂಕ 2ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಇವತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮಗೋಸ್ಕರ ನಮ್ಮ ಕರ್ತನಾಗಿರುವಂತಹ ರಕ್ಷಕನಾಗಿರುವಂತಹ ನಮ್ಮ ದೇವರು ನಮಗಾಗಿ ಏನಾಗಿದ್ದಾರೆ, ಜನಿಸಿದ್ದಾರೆ ಎಂದು ವಚನವು ಬರೆಯಲ್ಪಟ್ಟಿದೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ನಮಗೆ ರಕ್ಷಣೆನ ಉಂಟು ಮಾಡುವುದಕ್ಕಾಗಿ, ಕರ್ತನು ನಮ್ಮನ್ನ ವಿಮೋಚನೆ ಮಾಡುವುದಕ್ಕಾಗಿ, ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ, ನಮ್ಮ ದಾಸತ್ವಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ ಆತನು ಈ ಹೊತ್ತು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡಿದ್ದಾನೆ, ಜನಿಸಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಕರ್ತನೆ, ನೀನು ನನ್ನ ಜೀವಿತದಲ್ಲಿ ನೀನು ಜನಿಸಿದ್ಯಾ ಸ್ವಾಮಿ. ದೇವರೇ, ನೀನು ನನ್ನ ಜೀವಿತದಲ್ಲಿ ಸ್ವಾಮಿ ಅಪ್ಪ ನನ್ನ ಜೀವಿತವನ್ನ ನೀನು ಬದಲಾವಣೆ ಮಾಡಿದ್ಯಾ ಸ್ವಾಮಿ. ಅದಕ್ಕಾಗಿ ನಾನು ನಿಮ್ಗೆ ಸ್ತೋತ್ರವನ್ನ ಮಾಡ್ತೇನೆ ದೇವರೇ ಎಂದು ಕರ್ತನಿಗೆ ನಾವೇನ್ ಮಾಡಬೇಕು, ಸ್ತೋತ್ರವನ್ನ ಮಾಡಬೇಕು. ಪ್ರೀತಿಯುಳ್ಳ ದೇವ ಜನರೇ, ಆತನು ನಮ್ಮನ್ನ ಹುಡುಕಿ ಬಂದಿರುವವನಾಗಿದ್ದಾನೆ. ನಾವು ಆತನನ್ನ ಹುಡುಕಿ ಹೋಗಲಿಲ್ಲ, ಆತನೇ ನಮ್ಮನ್ನ ಏನ್ ಮಾಡಿದ್ದಾನೆ, ಈ ಲೋಕದಲ್ಲಿ ನಮ್ಮನ್ನ ಹುಡುಕಿ ಬಂದಿದ್ದಾನೆ. ಯಾಕೆ? ನಮ್ಮ ಪಾಪಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ, ದೋಷಗಳಿಂದ ನಮ್ಮನ್ನ ಬಿಡುಗಡೆ ಮಾಡುವುದಕ್ಕಾಗಿ. ನಾಶಕರವಾದ ಒಂದು ಮಾರ್ಗದಲ್ಲಿ ನಾವು ನಡೆದು ಹೋಗ್ತಾ ಇದ್ದೆವು, ಪಾಪದ ಒಂದು ಮಾರ್ಗದಲ್ಲಿ ನಾವು ನಡೆದು ಹೋಗ್ತಾ ಇದ್ದೆವು. ಆ ಒಂದು ಮಾರ್ಗಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಮ್ಮ ಜೀವಿತವನ್ನ ಬದಲಾವಣೆ ಮಾಡುವುದಕ್ಕಾಗಿ ಆತನು ನಮ್ಮನ್ನ ಏನ್ ಮಾಡಿದ್ದಾನೆ, ಹುಡುಕಿ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ರಕ್ಷಕನಾಗಿರುವಂತಹ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಇರುವಾಗ, ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದಂತಹ ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುವಾಗ, ನಾಶಕರವಾಗಿರುವಂತಹ ಎಲ್ಲಾ ಕಾರ್ಯಗಳು ನಮ್ಮ ಜೀವಿತದಿಂದ ಅದೇನ್ ಮಾಡಿದೆ, ಹೊರಟು ಹೋಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಈ ದಿನದಲ್ಲಿ ನಮ್ಮ ರಕ್ಷಕನಾಗಿರುವಂತಹ ದೇವರು ನಮ್ಮ ಜೀವಿತದಲ್ಲಿ ಆತನ ಏನ್ ಮಾಡಿದ್ದಾನೆ, ಜನಿಸಿದ್ದಾನೆ. ಹೊಸ ಬಲವನ್ನ ನಮಗೆ ಅನುಗ್ರಹಿಸಿದ್ದಾನೆ, ಹೊಸ ಕೃಪೆನ ಅನುಗ್ರಹಿಸಿದ್ದಾನೆ, ಹೊಸ ಜೀವಿತವನ್ನ ಅನುಗ್ರಹಿಸಿದ್ದಾನೆ. ಜೀವ ಎಂಬ ಜಯಮಾಲೆನ ಆತನು ನಮಗೆ ಕೊಡುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆ ಮಾಡಿ, ನಿನ್ನ ರಕ್ಷಣೆಯ ಅನುಭವದಲ್ಲಿ ನಿನ್ನ ಜನರನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನ ಹುಡುಕಿ ನೀನ್ ಬಂದಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.